ಬಾಣ ಇದೆ ನಿಮ್ದಾ? ಹಾಂ ನಿಂತ್ಕೊಂಡಿದ್ದೆ ಸರ್. ಇವರು ದೊಡ್ಡಹಳ್ಳಿ ವೆಂಕಟರೆಡ್ಡಿ ಅಂತ ಹಾಂ ಹೆಸರು. ಹಾಂ 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 ಇವರು ಅಷ್ಟೇ ಹೆಚ್ಚು ಕಮ್ಮಿ ನನ್ಗೆ ಗೊತ್ತಾಯ್ತು ಮಾತ್ರ. ಇವರು ಒಂದು ತಾತ ಮುತ್ತಾಗಿಂದ ಕಟ್ಕೊಂಡ್ ಬಂದವ್ರೆ. ಒಂದು ಇವರು ನನ್ಗೆ ಗೊತ್ತಾಯ್ತು ಮಾತ್ರ ಒಂದು 10 ವರ್ಷದಿಂದ ನನ್ನ ಸ್ನೇಹಿತರು. ಅವತ್ತಿನ ಒಳ್ಳೆ ದನ ಕಟ್ಟ ಅಂತವ್ರೆ. ಇವರು ಒಂದು 3 ಜೊತೆ ಮಾಡ್ತಾರೆ. ಒಂದು ತರಕಾರಿ ಬೆಟ್ಟ, ಒಂದು ಬಾಟ್ಗಲ್, ಮತ್ತೆ ವಿದ್ರಾಶ್ಪಥ ಆ ಕಡೆ ಎಲ್ಲ ಇದ್ರೆ ಹೋಗಿ ಬರ್ತಾರೆ. ಒಳ್ಳೆ ದನ ಕಟ್ಟ ಅಂತವ್ರು. ಇಲ್ಲೆಲ್ಲ ಇದು ಈ ಪೆಂಡಲ್ ಎಲ್ಲ ಅವ್ರೆ. ಆ ಪೆಂಡಲ್ ಈ ಪೆಂಡಲ್ ಎಲ್ಲ ಇವರೆಲ್ಲ ಒಂದು ಸ್ನೇಹಿತರು ಎಲ್ಲ ಮೇಲೆ ಕಟ್ಟೋದು. ಇವರು ತರಕಾರಿ ಬೆಟ್ಟದಲ್ಲಿ 2 ಜೊತೆ ಹಾಕಿದ್ರು. ಇಲ್ಲಿ ಬಂದು ಇಲ್ಲಿ 2 ಜೊತೆ ಹಾಕಿ 1 ಜೊತೆ ಕೊಟ್ಟಾರೆ, ಇನ್ನೊಂದು ಜೊತೆ ಇದಾವೆ. ಇವರು ಒಳ್ಳೆ ಅಂತ ದನ ಕಟ್ಟವಂತವ್ ಸರ್. ಇದು ದೊಡ್ಡಹಳ್ಳಿ ಅಂದ್ರೆ ಒಂದು ಈ ದನಕ್ಕೆ ಒಂದು ಫೇಮಸ್ ತರ. ಯಾಕಂದ್ರೆ ಅವರು ಇದರಲ್ಲಿ ಊರಲ್ಲಿ ಹೆಚ್ಚು ಕಮ್ಮಿ ಹಾಕೊಂಡು ಒಂದು ಜಾತ್ರೆಗೆ ಒಂದು 10 ರಿಂದ 15 ಜೊತೆ 20 ಜೊತೆ ಗಂಟೆ ಕಟ್ತಾರೆ. ದೊಡ್ಡಹಳ್ಳಿ ಇಲ್ಲ ಪಕ್ಕದಲ್ಲೇ ದೊಡ್ಡಹಳ್ಳಿ ಅಂತ ಹೇಳ್ಬಿಟ್ಟು ಒಳ್ಳೆ ಒಳ್ಳೆ ಕಲಾಕಾರರು ಈ ಹಳ್ಳಿ ಕಾರ್ ಬೆಳೆಸೋದಲ್ಲಿ ದೋರಿ ಕಟ್ಟೋದಲ್ಲಿ ಚೆನ್ನಾಗಿದ್ದಾರೆ. ಚಪ್ಪು ನೀ ಬಗ್ಗೆ ಯಾವ ಊರು ಅಣ್ಣ? ಎಷ್ಟು ಇಲ್ಲಿ ಕೋಟಗಲ್ಗೆ ಎಷ್ಟು ವರ್ಷದಿಂದ ಬರ್ತೀರಾ ನೀವು? ಒಂದು 20 ವರ್ಷದಿಂದ ಬರ್ತಿದ್ದೀನಿ. ಹೌದಾ? ಅವಾಗೆಲ್ಲ ಜಾತ್ರೆ ಜೋರಿತ್ತಾ? ಈಗ ಸ್ವಲ್ಪ ಕಡಿಮೆ ಆಯ್ತು. ಸ್ವಲ್ಪ ಕಡಿಮೆ, ವ್ಯಾಪಾರ ಕಡಿಮೆ. ಹಾಂ 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 ಪರವಾಗಿಲ್ಲ. ಈ ವರ್ಷ ಸೇರಿದೆ ಪರವಾಗಿಲ್ಲ. ಎತ್ತು ಸೇರಿವೆ, ವ್ಯಾಪಾರ ಕಮ್ಮಿ. ಇವಕ್ಕೆ ಎಷ್ಟು ಹೇಳ್ತೀರಾ? ಇವಕ್ಕೆ 160 ಹೇಳ್ತೀರಿ. ಅಲ್ಲೂ? ಹಾಂ 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 ಇವ್ಯಾರವು? ಇವು ಎಲ್ಲ ಒಂದೇ ಊರವ್ರು. ಸ್ನೇಹಿತರು ಇವ್ರು ಬಂದ್ಬಿಟ್ಟು ಈಶ್ವರಪ್ಪ ಅಂತ ಹೇಳ್ಬಿಟ್ಟು ಅವ್ರು ನಿಮ್ಗೆ ಎಲ್ಲ ಫಿಲ್ಟು ಅಂತ ಹೇಳ್ಬಿಟ್ಟು ಒಂದ್ಸತಿ ನಿಮ್ಗೆ ಪರಿಚಯ ಮಾಡ್ಕೊಟ್ಟಲ್ಲ ನೀವು ಮೆರವಣಿಗೆ ಬಂದಾಗ. ಹೌದೌದು. ಇವೇನ್ ರೇಟು? 120. నిన్నే నీపై చెప్తా కదా అట్లా కాదు మిమ్మల్ని నా వేర్లో రెడ్ పిల్ల ಎಷ್ಟು ಹೇಳ್ತೀರಾ? 150. ಚೆನ್ನಾಗಿದಾವೆಲ್ಲ ನೋಡಿ, ಒಂದು ಚೆನ್ನಾಗಿದಾವೆ. ಇವ್ರು ಬಂದ್ಬಿಟ್ಟು ಇವರು ಇರೋದು ಮಾತಾಡಿದ್ವಲ್ಲ ಮೂರ್ತಿ ಚಿಕ್ಕದು ಕೀರ್ತಿ ದೊಡ್ಡದು ಅನ್ನಂಗೆ. ಅದೇ ಮೂರ್ತಿ ಮಾತ್ರ ಚಿಕ್ಕದೆ, ಬಟ್ ಕೀರ್ತಿ ಮಾತ್ರ ಜಾಸ್ತಿ ದೊಡ್ಡದು. ದನದಲ್ಲಿ ಮಾತ್ರ ಒಳ್ಳೆ ದನ ಕಟ್ತಾರೆ ಸರ್ ಇವರು. ಹೌದೌದು. ಒಳ್ಳೆ ದನ ಮೇಸಲ್ಲ ಸರ್, ಸಖತ್ತಾಗಿ ಮೇಯಿಸ್ತಾರೆ. ಅವ್ರಿಗೆ ಯಾವ ತರ ಟ್ರೀಟ್ ಮಾಡ್ಬೇಕು, ಯಾವ ತರ ದನ ಬೆಳೆಸ್ಬೇಕು ಅನ್ನೋದು ಜಾಸ್ತಿ. ಇವ್ರು ಬಂದು ನಮ್ಮ ಅಪ್ಪನ ವಯಸ್ಸವ್ರು ಅವಾಗೆಲ್ಲ ಒಳ್ಳೆ ದನ ಕಟ್ಟವ್ರು. ಯಾಕೋ 2 ವರ್ಷ ಸೈಡ್ ಇರೋಗ್ಬಿಟ್ಟು ಮತ್ತೆ ಮದುವೆ ತಗೊಂಡ್ಬಂದ್ರು. ಹಂಗಂದ್ರೆ ಜಾಸ್ತಿ ಕಲಾಕಾಸ ಇವ್ರಲ್ಲ ಎಲ್ಲ ಮೂರ್ತಿ ನಾಣ್ಸಮಣ್ಣ ಅಂತ ಹೇಳ್ಬಿಟ್ಟು ಒಳ್ಳೆ ಜನ ಒಳ್ಳೆಯವ್ರಿಗೆ ಒಳ್ಳೆ ದನ ತಕೊಟ್ಟವ್ರೆ. ಒಳ್ಳೆ ದನ ಸಾಕೋ ಅಂತವ್ರೆ. ಎಲ್ಲ ಚೆನ್ನಾಗಿ ಬೆಳೆಸುವಂತ ಎಲ್ಲ ಎಲ್ಲ ಅಳುಬ್ರದಲ್ಲಿ ಸೇರಿ ನಮ್ಗೆಲ್ಲ ಈ ಹುಮ್ಮಸ್ ಬಂದಿರೋದು. ಹೌದೌದು. ಎಲ್ಲ ಅಳುಬ್ರದ ಸೇರಿ ಈ ಹುಮ್ಮಸ್ ಬಂದಿರೋದು. ಕರೆಕ್ಟ್. ಇವೆಲ್ಲ ಏನ್ ರೇಟ್ ಇದಾವೆ ಇವು? ಇವು ಎಷ್ಟಲ್ಲ ಇವು? ಅಲ್ಲ ಹಾಕಿಲ್ಲ. ಇವು ಎಷ್ಟು ಹೇಳ್ತೀರಾ? ಇವು 145 ಏನು ಹೇಳ್ತಾವೆ. ಓಕೆ ಓಕೆ. ಅವು ದೊಡ್ಡವು? 140. ಚೆನ್ನಾಗಿದಾವೆ ಎಲ್ಲಾನು. ಇವಾಗ ಏನಾಗ್ಬಿಡುತ್ತೆ ಅಂದ್ರೆ ಇವಾಗ ರೇಟ್ಗಳು ನಾವು ತಗೊಂಬೋದು ಹಂಗೆ ಇರ್ತದೆ, ನಾವ್ ಹೇಳೋದು ಹಂಗೆ ಇರ್ತದೆ. ಜನ ಏನು ವ್ಯಾಪಾರಸ್ಥರಿಗೆ ಏನಾಗ್ಬಿಡುತ್ತೆ ಅಂದ್ರೆ ಇವಾಗ ನಾವ್ ಹೇಳಿದ ತಕ್ಷಣ ಅವ್ರು ಭಯ ಬೀಳ್ತಾವ್ರೆ. ನೋಡಿ ಈ ಜಾತ್ರೆಗೆ ಇವತ್ತು ಈ ದನ ಯಾವ ಇರಬಾರ್ದಾಗಿತ್ತು. ಹೋದ ವರ್ಷ ಈ ಪೆಂಡಾಲ್ ಅಲ್ಲಿ ಬಂದಿದ ತಕ್ಷಣನೇ ಎಲ್ಲ ಮಾರ್ಬಿಟ್ಟು 1 ಜೊತೆ ಮಾತ್ರ ಇದ್ವು ಅಷ್ಟೇ. ಬಟ್ ಇವತ್ತು 1 ಜೊತೆ ಮಾರಿ ಎಲ್ಲ ಇತ್ತು. ಯಾಕಂದ್ರೆ ವ್ಯಾಪಾರಸ್ಥರು ಬಂದಿಲ್ಲ. ನಾವೇನ್ ಮಾಡ್ತೀವಿ, ವ್ಯಾಪಾರಸ್ಥರು ಬರ್ತಾರೆ ಅಂತ ಒಂದು ಉದ್ದೇಶದಿಂದ ನಾವೇನ್ ಮಾಡ್ತೀವಿ, ತೆಗಿತೀವಿ. ಅವ್ರು ತಗೊಂಡ್ ಹೋಗ್ತಾರೆ ನಮ್ಮ ಹತ್ರ ಅಂದ್ರೆ ಒಂದು ಧೈರ್ಯ ನಮ್ಗೆ ಇರ್ತದೆ. ಯಾವಾಗ ಅವ್ರು ನಮ್ ಕೈ ಕೊಡ್ತಾರೋ ಅವಾಗ ನಾವು ಸಾಕ್ತಿವಿ. ನಾವು ಕೊಂಡಿದೀವಿ ಅಂತ ಹೇಳಿ ನಾವು ಯಾರ್ಯಾರ ಕಾರಣಕ್ಕೂ ಚೀಪ್ ಅಂತೂ ಕೊಡಲ್ಲ, ಸಾಕ್ತಿವಿ. ಬಟ್ ಏನಾಗಿದೆ ಅಂದ್ರೆ ಇವಾಗ ಕೊಳ್ಳೋರು ಕಮ್ಮಿ ಆಗವ್ರೆ, ಸಾಕೋರು ಕೊಳ್ಳೋರು ಯಾವಾಗ ಕಮ್ಮಿ ಆದ್ರೆ ಅವ್ರು ಸಾಕೋರು ಸ್ವಲ್ಪ ಕಮ್ಮಿ ಆಗ್ತಾ ಇದ್ದಾರೆ.